ಗಿಲ್ಲಿ ಕಾವ್ಯ ಮದುವೆ ವಿಚಾರದ ಬಗ್ಗೆ ಏನಾಯ್ತು? ಸೊ ಇವ್ರ ಮನೆಯಲ್ಲಿ ಒಪ್ಕೊಂಡ್ರ ಅಥವಾ ಮನೆಯಲ್ಲಿ ಹೇಳಿರೋದು ಸುಳ್ಳ ಅಥವಾ ಇವರಿಬ್ಬರ ನಡುವೆ ಇರೋದು ಸ್ನೇಹ ಮಾತ್ರನಾ? ಸೊ ಇದೆಲ್ಲದರವಾದ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗಿಲ್ಲಿ ಕಾವ್ಯ ಅವ್ರದ್ದು ಒಂದು ಒಳ್ಳೆಯ ಬಾಂಡಿಂಗ್ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಕಳೆದ ಸೀಸನ್ನಲ್ಲಿ ಒಂದು ಒಳ್ಳೆಯ ಅತ್ಯುತ್ತಮವಾದ ಆಟವನ್ನು ಆಡಿ, ಸೊ ಅತ್ಯುತ್ತಮವಾದ ಪ್ರದರ್ಶನವನ್ನು ಮಾಡಿ ಇಲ್ಲಿ ಗಿಲ್ಲಿ ಅವರು ಕೆಲವೊಂದಿಷ್ಟು ತುಂಬಾನೇ ಓಟುಗಳ ಅಂತರದಿಂದ ಗೆದ್ದಿದ್ರು. ಸೊ ಈ ಹಿಂದಿನ ಬಿಗ್ ಬಾಸ್ 1 ಆಗಿರ್ಬೋದು, 2 ಆಗಿರ್ಬೋದು, ಕಳೆದ 11 ಸೀಸನ್ಗಳಲ್ಲೂ ಕೂಡ ಈ ಗಿಲ್ಲಿಯಷ್ಟು ಓಟ್ಗಳನ್ನ ಯಾರು ಪಡೆದಿರಲಿಲ್ಲ. ಸೊ ಆ ತರದ ಒಂದು ಓಟ್ಗಳನ್ನ ಪಡೆದಂತವರು ಇಲ್ಲಿ ನಮ್ಮ ಗಿಲ್ಲಿ ಅವರು ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಕಾವ್ಯ ಅವರು ಕೂಡ ಒಂದು ಒಳ್ಳೆಯ ನಟಿ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಧಾರಾವಾಹಿಗಳ ಮೂಲಕ ಒಂದು ಪ್ರಸಿದ್ಧಿಯನ್ನ ಫೇಮಸ್ ಅನ್ನ ಆದಂತವರು ಇವರು ಕಾವ್ಯ ಶೈವ ಅವರು. ಒಟ್ಟಾರೆಯಾಗಿ ನೋಡ್ಬೇಕಂದ್ರೆ ಇವರಿಬ್ರು ತುಂಬಾನೇ ಒಂದು ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಮಿಂಚಿದ್ರು. ಸೊ ಈ ಬಿಗ್ ಬಾಸ್ ಮುಗಿದು ಇಷ್ಟು ದಿನಗಳಾದ್ರೂ ಕೂಡ ಈಗಲೂ ಮಿಂಚ್ತಾ ಇದ್ದಾರೆ. ಈಗಲೂ ಕೂಡ ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಒಂದು ಕಾರ್ಯಕ್ರಮ, ಯಾವುದೇ ಒಂದು ಕಾರ್ಯಕ್ರಮ ಆಗಿದ್ರು ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಇದೆ. ಒಂದೊಳ್ಳೆಯ ಆಮಂತ್ರಣ ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಇದೆ. ಸೊ ಹೌದು ಸ್ನೇಹಿತರೆ, ಎಲ್ಲಿ ನೋಡಿದ್ರು ಗಿಲ್ಲಿ ಅವರನ್ನ ಅಭಿಮಾನಿಗಳು ನೋಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಗಿಲ್ಲಿ ಅಂದ್ರೆ ಅಷ್ಟೊಂದು ಇಷ್ಟ ನಮ್ಮ ಅಭಿಮಾನಿಗಳಿಗೆ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡ್ಬೇಕಂದ್ರೆ ಗಿಲ್ಲಿ ಕಾವ್ಯ ಅವ್ರದ್ದು ಒಂದೊಳ್ಳೆ ಜೋಡಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ಇವರ ಮದುವೆ ಬಗ್ಗೆ ನೋಡೋದಾದ್ರೆ ಏನಾಯ್ತು ಇವರ ಮದುವೆ ಬಗ್ಗೆ? ಇವ್ರ ಮನೆಯಲ್ಲಿ ಏನಾದರೂ ಮಾತನಾಡಿದ್ದಾರಾ? ಸೊ ಇವ್ರ ಮನೆಗೆ ಊಟಕ್ಕೆ ಏನಾದರೂ ಕರೆದ್ರಾ? ಸೊ ಊಟಕ್ಕೆ ಕರೆದಾಗ ಮಾತುಕತೆ ಏನಾದರೂ ಆಯ್ತಾ? ಕಾಲ್ ರೆಕಾರ್ಡಿಂಗ್ ಹಾಗೆ ಏನಾದರೂ ಕಾಲಲ್ಲಿ ಮಾತನಾಡಿದ್ರಾ? ಹೌದು ಸ್ನೇಹಿತರೆ, ಸ್ವಲ್ಪ ಕಾಲ್ನಲ್ಲಿ ಮಾತನಾಡಿದ್ದಾರೆ ಗಿಲ್ಲಿ ಹಾಗೆ ಕಾವ್ಯ ಅವರು. ಅದು ಏನಪ್ಪ ಅಂತಂದ್ರೆ, ಒಂದು ಸ್ವಲ್ಪ ಕಾಲ್ನಲ್ಲಿ ಮಾತನಾಡಿರೋ ಹಾಗೆ ಗಿಲ್ಲಿ ಅವರೇ ಕಾವ್ಯ ಅವರೇ ಗಿಲ್ಲಿ ಅವರಿಗೆ ಒಂದು ಕಾಲನ್ನು ಮಾಡಿದ್ರು. ಹೌದು ಸ್ನೇಹಿತರೆ, ಆ ಒಂದು ಕಾಲ್ನಲ್ಲಿ ಸತತ 1 ಗಂಟೆಗಳ ಕಾಲ ಗಿಲ್ಲಿ ಅವರು ಮಾತನಾಡಿದ್ದಾರೆ. ಗಿಲ್ಲಿ ಹಾಗೆ ಇವರಿಬ್ಬರು ಸೇರಿ ಮಾತನಾಡಿದ್ದಾರೆ. ಸೊ ಆ ಮಾತುಕತೆ ಏನು ಅನ್ನೋದನ್ನ ಇಲ್ಲಿ ನಾವು ಈಗ ನಿಮಗೆ ತಿಳಿಸ್ತೇವೆ. ಹೌದು ಸ್ನೇಹಿತರೆ, ಇಲ್ಲಿ ಏನ್ ಮಾತನಾಡಿದ್ದಾರೆಪ್ಪ ಅಂತಂದ್ರೆ, ಕಾವ್ಯ ಅವರು ಗಿಲ್ಲಿ ಅವರಿಗೆ ಒಂದು ಒಳ್ಳೆಯ ಹೊಗಳಿಕೆ ಮಾತನ್ನ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದ್ರೆ, ಇಲ್ಲ ಗಿಲ್ಲಿ, ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸೊ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ಇವರಿಬ್ಬರ ನಡುವೆ ಲವ್ ಇದೆ ಅಂತಕ್ಕಂಥದ್ದನ್ನ ನಾವು ಊಹಿಸೋದು ತಪ್ಪಾಗುತ್ತೆ. ಹೌದು ಸ್ನೇಹಿತರೆ, ಮುಂದೆ ಬಂದ್ಬಿಟ್ಟು ಅವರು ಹೇಳ್ತಾರೆ, ಇಲ್ಲ ಗಿಲ್ಲಿ, ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀನು ನನ್ನ ಜೊತೆ ತುಂಟಾಟಿಕೆಗಳನ್ನ ಆಡ್ತಿದ್ಯಾ ಬಿಗ್ ಬಾಸ್ ನಲ್ಲಿ ತುಂಬಾನೇ ಒಂದು ಚಟುವಟಿಕೆ ಕಾರ್ಯಗಳನ್ನ ಮಾಡ್ತಾ ಇದ್ವಿ. ಇಬ್ರು ಕೂಡಿ ಸುಮ್ಮನೆ ತುಂಟಾಟಗಳನ್ನ ಮಾಡ್ತಾ ಇದ್ವಿ. ತುಂಬಾನೇ ಚೇಷ್ಟೆ ಮಾಡ್ತಾ ಇದ್ದೆ, ನನಗೆ ತುಂಬಾನೇ ನನ್ನನ್ನ ಪೀಡಿಸ್ತಾ ಇದೆ, ಕಾಡ್ತಾ ಇದ್ದೆ. ಸೊ ಈಗ ನನಗೆ ಯಾರೂ ಇಲ್ದಂತಾಗಿದೆ. ಸೊ ಒಂದು ಕಾಡೋಕೆ ಯಾರೂ ಇಲ್ದಂತಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರು ಒಂದು ಬೇಸರವನ್ನ ಗಿಲ್ಲಿ ಅವರ ಬಗ್ಗೆ ವ್ಯಕ್ತಪಡಿಸಿದ್ರು. ಹೌದು ಸ್ನೇಹಿತರೆ, ಗಿಲ್ಲಿ ಅವರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ರು, ಈಗ ನನ್ನ ಹತ್ರ ಯಾರೂ ಇಲ್ಲ ಅಂತಕ್ಕಂಥ ಮಾತನ್ನ. ಸೊ ಅದಕ್ಕೆ ಬಂದ್ಬಿಟ್ಟು ಗಿಲ್ಲಿ ಅವರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಖಂಡಿತವಾಗಿಯೂ ಈಗ ನೀನು ಮಿಸ್ ಮಾಡ್ಕೊಳ್ತಾ ಇದೆಯಲ್ವಾ, ಸೊ ನನ್ನ ಮದುವೆ ಆಗ್ಬಿಡು, ನಾನು ಲೈಫ್ ಲಾಂಗ್ ನಿನ್ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಸುಮ್ಮನೆ ತಮಾಷೆಗೆ ಒಂದು ಮಾತನ್ನ ಹೇಳಿದ್ರು. ಹೌದು ಸ್ನೇಹಿತರೆ, ಹೀಗೆ ಸ್ವಲ್ಪ ಒಂದು ಸ್ನೇಹದ ಮಾತುಗಳನ್ನ ಇಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಅವರು ಒಂದಿಷ್ಟು ಫೋನ್ ನಲ್ಲಿ ಕಾಲ್ ರೆಕಾರ್ಡಿಂಗ್ ನಲ್ಲಿ ಮಾತನಾಡಿದ್ರು. ಸತತ 1 ಗಂಟೆಗಳ ಕಾಲವಾಗಿ ಮಾತನಾಡಿದ್ರು. ಹೌದು ಸ್ನೇಹಿತರೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇವರಿಬ್ಬರ ಮದುವೆ ಬಗ್ಗೆ ಏನಾಯ್ತು, ಮನೆಯಲ್ಲಿ ಒಪ್ಕೊಂಡ್ರ, ಮನೆಯಲ್ಲಿ ಹೇಳಿದ್ರಾ ಇಲ್ವಾ ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡೋದಾದ್ರೆ, ಖಂಡಿತವಾಗಿಯೂ ಗಿಲ್ಲಿ ಹಾಗೆ ಕಾವ್ಯ ಅವರ ಮನೆಯಲ್ಲಿ ಒಂದು ಮದುವೆ ವಿಚಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ಅವರನ್ನ ಕೇಳಿದಾಗ ಗಿಲ್ಲಿ ಅವರು ಸ್ವಲ್ಪ ಈಗ ಏನ್ ಹೇಳ್ತಿದ್ದಾರೆಪ್ಪ ಅಂತಂದ್ರೆ, ಖಂಡಿತವಾಗಿಯೂ ನಾನು ಮದುವೆ ಆಗ್ತೀನಿ. ಸೊ ನನ್ನ ಕರಿಯರ್ ಮೇಲೆ ನಾನು ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀನಿ ಈಗ. ಸೊ ಈಗ ಒಂದಿಷ್ಟು ಕಾರ್ಯಕ್ರಮಗಳು ಸತತವಾಗಿ ಬಿಡದೆ ನನಗೆ ಕಾರ್ಯಕ್ರಮಗಳಿವೆ. ಬಿಡುವಿಲ್ಲದ ಕಾರ್ಯಕ್ರಮಗಳಿಂದ ನಾನು ನನ್ನ ಒಂದು ಸ್ವಲ್ಪ ಕರಿಯರ್ ಮೇಲೆ ಫೋಕಸ್ ಮಾಡ್ತಿಲ್ಲ. ಸೊ ಅಭಿಮಾನಿಗಳಿಗೆ ನಿರಾಶೆ ಮಾಡಿದಂತಾಗುತ್ತೆ. ನಾನು ಈಗ ನನ್ನ ಕರಿಯರ್ ಫೀಲ್ಡ್ಗೆ ಹೋದರೆ, ಅಂದರೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಹೋದರೆ, ನನ್ನ ಅಭಿಮಾನಿಗಳಿಗೆ ನಾನು ಕಾರ್ಯಕ್ರಮಕ್ಕೆ ಹಾಜರಾಗದೋದ್ರೆ ನನ್ನ ಅಭಿಮಾನಿಗಳಿಗೆ ನಿರಾಶೆ ಮಾಡಿದಂತಾಗುತ್ತೆ. ಸೊ ಒಂದು ಕರಿಯರ್ ಹೋಗುವ ಮುಂಚೆ ನನಗೆ ಯಾವುದೇ ರೀತಿಯ ಮದುವೆ ಬೇಡ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದರು. ಹೌದು ಸ್ನೇಹಿತರೆ, ಇನ್ನು ಕಾವ್ಯ ಶೈವ ಅವರು ನೋಡೋದಾದ್ರೆ, ಕಾವ್ಯ ಶೈವ ಅವರು ಒಂದು ಮಾತನ್ನು ಹೇಳಿದರು, ಖಂಡಿತವಾಗಿಯೂ ನಾನು ಕೂಡ ಮದುವೆ ಆಗ್ತೀನಿ, ಸ್ವಲ್ಪ ನಾನು ಕರಿಯರ್ ಮೇಲೆ ಫೋಕಸ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕಾವ್ಯ ಶೈವ ಅವರು ಹೇಳಿದರು. ನಾನು ಸ್ವಲ್ಪ ಫೋಕಸ್ ಮಾಡಿದ ಮೇಲೆ ಒಂದಿಷ್ಟು ಪ್ರಾಜೆಕ್ಟ್ಗಳಿವೆ, ನಾನು ಕೆಲವೊಂದಿಷ್ಟು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನು ಒಂದಿಷ್ಟು ಭಾಗವಹಿಸಬೇಕು, ಅದಾದಮೇಲೆ ನಾನು ಮದುವೆ ಆಗ್ತೀನಿ. ಸೊ ಅದು ಯಾರಾದರೂ ಸರಿ, ಆ್ಯಕ್ಚುಲಿ ನನಗೆ ಮದುವೆ ಆಗೋದಕ್ಕಿಂತ ನಮ್ಮ ಮನೆಯಲ್ಲಿ ಯಾರನ್ನ ತೋರಿಸ್ತಾರೋ ಅವ್ರನ್ನ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರು ಹೇಳಿದರು. ಹೌದು ಸ್ನೇಹಿತರೆ, ಸ್ಪಷ್ಟವಾಗಿ ಒಂದು ಮಾಧ್ಯಮದ ಮುಂದೆ ಇಲ್ಲಿ ಹೇಳಿದ್ರು, ನನ್ನ ತಂದೆ ತಾಯಿ ಯಾರನ್ನ ತೋರಿಸ್ತಾರೋ ಅವರನ್ನ ಕಣ್ಮುಚ್ಚಿ ನಾನು ಮದುವೆ ಆಗ್ತೇನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಕಾವ್ಯ ಶೈವ ಅವರು ಹೇಳಿದ್ರು. ಇನ್ನು ಮದುವೆ ಅಂದ ತಕ್ಷಣ ಅವರ ಮನೆಯವರ ಬಗ್ಗೆ ವಿಚಾರಣೆ ಮಾಡೋದಾದ್ರೆ, ಖಂಡಿತವಾಗಿಯೂ ಗಿಲ್ಲಿ ಹಾಗೆ ಕಾವ್ಯ ಮನೆಯಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಇದೆ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಇಲ್ಲಿ ನೋಡ್ಬೋದು, ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಮನೆಯಲ್ಲೂ ಒಂದು ಒಳ್ಳೆಯ ಬಾಂಡಿಂಗ್ ಇದೆ, ಒಂದು ಒಳ್ಳೆಯ ಒಡನಾಟ ಇದೆ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರದು ಒಳ್ಳೆಯ ಜೋಡಿ. ಹಾಗೆ ಕಾವ್ಯ ಅವರ ಮನೆಯಲ್ಲೂ ಕೂಡ ಗಿಲ್ಲಿ ಅವರ ಗಂಡಾಗಿ ಗಿಲ್ಲಿ ಮದುವೆ ಆಗೋಕೆ ಕಾವ್ಯ ಅವರ ಮನೆಯಲ್ಲಿ ಒಪ್ಪಿಗೆ ಇದೆ.
ಹಾಗೆ ಗಿಲ್ಲಿ ಅವರ ಮನೆಯಲ್ಲೂ ಕೂಡ ಕಾವ್ಯ ಅವರನ್ನ ಒಪ್ಪಿಗೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಕಾವ್ಯ ಮನೆಯಲ್ಲಿ ಆಗಿರ್ಬೋದು, ಗಿಲ್ಲಿಯ ಮನೆಯಲ್ಲಿ ಆಗಿರ್ಬೋದು, ಅವರ ಆಸೆ ಏನಪ್ಪಾ ಅಂತಂದ್ರೆ ಖಂಡಿತವಾಗಿಯೂ ನನ್ನ ಒಂದು ಮಗ ಅಥವಾ ಮಗಳು ಒಂದು ಮಟ್ಟಕ್ಕೆ ಬೆಳಿಬೇಕು, ಬೆಳೆದಾದ್ಮೇಲೆ ಅವರು ಯಾರನ್ನೇ ಇಷ್ಟಪಡ್ತಾರೋ ಅವರನ್ನೇ ನಾನು ಮದುವೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಗಿಲ್ಲಿ ಮತ್ತು ಕಾವ್ಯ ಅವರು ಹೇಳಿದ್ರು. ಸೊ ಈ ರೀತಿಯಾದ ಮಾತನ್ನ ಗಿಲ್ಲಿ ಮತ್ತು ಕಾವ್ಯ ಅವರ ತಂದೆ ತಾಯಿಯವರು ಹೇಳಿದ್ರು. ಇನ್ನು ಗಿಲ್ಲಿ ತಂದೆ ತಾಯಿ ನೋಡೋದಾದ್ರೆ ಒಂದು ಮಂಡ್ಯದಿಂದ ಬಂದಂಥವ್ರು, ಮಳವಳ್ಳಿ ಅಂತಕ್ಕಂಥ ಒಂದು ಗ್ರಾಮದವರು ಇಲ್ಲಿ ಗಿಲ್ಲಿ ಅವರು ಕೂಡ. ಸೊ ಈ ಗಿಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆಪ್ಪ ಅಂತಂದ್ರೆ ಒಂದು ಒಳ್ಳೆಯ ಒಂದು ಪ್ರತಿಭೆಯನ್ನ ತೋರಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಪ್ರತಿಭಾವಂತ ವ್ಯಕ್ತಿ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ತನ್ನ ಕಾಮಿಡಿ ಮೂಲಕ ಎಲ್ಲರನ್ನು ಒಂದು ಬೆರಗುಗೊಳಿಸ್ತಕ್ಕಂಥ ಪ್ರತಿಭೆ ನಮ್ಮ ಗಿಲ್ಲಿ ಅವ್ರದ್ದು. ಹೌದು ಸ್ನೇಹಿತರೆ, ಅವರ ಪ್ರತಿಭೆಯಿಂದಲೇ ಎಷ್ಟೋ ಜನ ಒಂದು ಸ್ಫೂರ್ತಿಯಾಗಿದ್ದಾರೆ. ಸೊ ಎಷ್ಟೋ ಜನರಿಗೆ ಒಂದು ಹಂಬಲ ಹುಮ್ಮಸ್ಸು ಬಂದಿದೆ. ಯಾಕಂತಂದ್ರೆ ಒಂದು ಹಳ್ಳಿ ಪ್ರತಿಭೆಯು ಕೂಡ ಈ ಒಂದು ಮಟ್ಟಿಗೆ ಬೆಳಿಬಹುದು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟವರು ಈ ಗಿಲ್ಲಿ ಅವರು. ಈಗ ಕಳೆದ ಸೀಸನ್ ನಲ್ಲಿ ನೋಡ್ಬೋದು, ಅಲ್ಲೂ ಕೂಡ ವಿನ್ನರ್ ಆದವರು ಹನುಮಂತ ಅವರು. ಸೊ ಒಂದು ಒಳ್ಳೆ ಸಿಂಪ್ಲಿಸಿಟಿ ಮ್ಯಾನ್ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಈಗ ಕೆಲವೊಂದಿಷ್ಟು ಜನಕ್ಕೆ ಸ್ವಲ್ಪ ಬೆಳೆದ ಮೇಲೆ ಒಂದು ಗರ್ವ, ಒಂದು ಸೊಕ್ಕು ಬಂದ್ಬಿಡುತ್ತೆ. ಹೌದು ಸ್ನೇಹಿತರೆ, ನಾನು ಯಾಕೆ ಈ ರೀತಿ ಇರಬೇಕು, ನನಗೆ ಸಾಕಷ್ಟು ಇದೆಯಲ್ಲ ಅಂತಕ್ಕಂಥ ಮಾತು ಸ್ವಲ್ಪ ಗೌರವ ಸೊಕ್ಕು ಬಂದ್ಬಿಡುತ್ತೆ. ಸೊ ಆ ರೀತಿಯಾದ ಒಂದು ಪ್ರತಿಭೆ ಹನುಮಂತ ಕೂಡ ಅಲ್ಲ. ಯಾಕಂತಂದ್ರೆ ಅವರನ್ನ ನಾವು ನೋಡಿರ್ಬೋದು, ಒಂದು ಸರಿಗಮಪ ಇಂದನೂ ಕೂಡ ನಾವು ಅವರನ್ನ ನೋಡ್ಕೊಂಡು ಬಂದಿದ್ವಿ. ಅವತ್ತು ಕೂಡ ಅವರು ಒಂದು ಲುಂಗಿಯನ್ನು ಸುತ್ಕೊಳ್ತಾ ಇದ್ರು, ಒಂದು ಪಂಚೆಯನ್ನು ಸುತ್ಕೊಳ್ತಾ ಇದ್ರು. ಬಿಗ್ ಬಾಸ್ ಗೆದ್ರು ಕೂಡ ಒಂದು 50 ಲಕ್ಷ ಹಣ ಅವ್ರಿಗೆ ಬಂದ್ರು ಕೂಡ ಸೊ ಅದೇ ಪಂಚೆಯಲ್ಲಿ ಕೂಡ ಅವರು ಒಂದು ಸೆಲೆಬ್ರೇಟ್ ಅನ್ನ ಮಾಡಿದ್ರು. ಸೊ ಅಂತಹ ಪ್ರತಿಭೆ ನಮ್ಮ ಹನುಮಂತ್ ಲಮಾಣಿ ಅವರು ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಹಾಗೆ ಇಲ್ಲಿ ಗಿಲ್ಲಿ ಅವರು ಕೂಡ ಒಂದು ಒಳ್ಳೆಯ ಪ್ರತಿಭೆ. ಇವರು ಕೂಡ ಏನು ಜಾಸ್ತಿ ಕೂಡ ಏನೂ ಒಂದು ಖರ್ಚನ್ನಾಗಲಿ ಏನನ್ನಾಗಲಿ ಮಾಡೋದಿಲ್ಲ. ಸೊ ಒಂದು ಮಿಡ್ಲ್ ಕ್ಲಾಸ್ ಲೈಫ್ನಲ್ಲಿ ಹುಟ್ಟಿದಂಥವ್ರು. ಸೊ ಒಂದು ಒಳ್ಳೆಯ ಪ್ರತಿಭೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಅದೇ ರೀತಿ ಒಂದು ಡಾಕ್ಟರ್ಗಳು ಆಗಿರ್ಬೋದು, ಒಂದು ಒಳ್ಳೆಯ ಪ್ರತಿಭೆಗಳಂತಕ್ಕಂಥ ಮಾತನ್ನ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ನಾನು ಯಾಕೆ ಹನುಮಂತ ಅವ್ರನ್ನ ತೆಗೆದುಕೊಂಡೆ ಅಂತಂದರೆ, ಹನುಮಂತ ಅವರು ನೋಡ್ಬೋದು, ಅವರು ಕೂಡ ಒಂದು ಹಳ್ಳಿಯಿಂದ ಬಂದಂಥ ಪ್ರತಿಭೆ. ಗಿಲ್ಲಿ ಅವರು ಕೂಡ ಒಂದು ಹಳ್ಳಿಯಿಂದ ಬಂದಂಥ ಪ್ರತಿಭೆ. ಸೊ ಹಳ್ಳಿಯಿಂದ ಬಂದಂಥವರು ಏನೂ ಕೂಡ ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತುಗಳು ಸ್ವಲ್ಪ ಕೇಳಿ ಬರ್ತಾ ಇವೆ. ಆ ರೀತಿಯಾದ ಮಾತುಗಳು ಒಂದು ಸುಳ್ಳು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಹಳ್ಳಿ ಪ್ರತಿಭೆಗಳು ಈಗಿಂದೀಗ ಜಾಸ್ತಿ ಬೆಳೀತಾ ಇವೆ, ಒಂದು ಸದ್ದನ್ನ ಮಾಡ್ತಾ ಇವೆ. ಯಾಕಂತಂದ್ರೆ ಹಳ್ಳಿ ಪ್ರತಿಭೆಯಲ್ಲಿ ಒಂದು ಒಳ್ಳೆಯ ಪ್ರತಿಭೆ ಇರುತ್ತೆ. ಹಳ್ಳಿ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ಜನರಲ್ಲಾಗಿರ್ಬೋದು, ಒಂದು ಒಳ್ಳೆಯ ಪ್ರತಿಭೆ ಇರುತ್ತೆ. ಸೊ ಆ ಪ್ರತಿಭೆಯನ್ನು ಹೊರತರಬೇಕು ಅಷ್ಟೇ. ಸೊ ಆ ಪ್ರತಿಭೆಯನ್ನು ಹೊರತರುವತಕ್ಕಂಥಲ್ಲಿ ಇಲ್ಲಿ ನಮ್ಮ ಹನುಮಂತ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು ಒಂದು ಒಳ್ಳೆಯ ಯಶಸ್ವಿಯಾಗಿ ಪ್ರದರ್ಶನ ಮಾಡಿ ಸೊ ಒಂದು ಯಶಸ್ವಿಯಾಗಿದ್ದಾರೆ. ಸೊ ಆ ರೀತಿಯಾದ ಒಂದು ಪ್ರತಿಭೆಯನ್ನು ನಾವು ಇಲ್ಲಿ ನೋಡ್ಬೋದು, ಗಿಲ್ಲಿ ಹಾಗೆ ಹನುಮಂತರನ್ನ. ಇನ್ನು ಹಲವಾರು ಪ್ರತಿಭೆಗಳು ನಮ್ಮಲ್ಲೂ ಕೂಡ ಇವೆ. ಸೊ ಉದಾಹರಣೆಗಾಗಿ ನಾವು ಹಲವಾರು ಪ್ರತಿಭೆಗಳನ್ನು ನಾವು ನೋಡಿರ್ಬೋದು. ಹಳ್ಳಿಯಿಂದಲೇ ಬಂದಂಥವರು ಒಂದು ದೊಡ್ಡ ಮಟ್ಟಿಗೆ ಒಂದು ಸೆನ್ಸೇಷನ್ ಅನ್ನ, ಹವಾವನ್ನು ಕ್ರಿಯೇಟ್ ಮಾಡಿದಂಥವ್ರು ಇದೆ. ಸೊ ಒಟ್ಟಾರಿಗೆ ಹೇಳ್ಬೇಕಂದ್ರೆ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರು ಬೆಳೆಯಲಿ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳೋಕೆ ಇಷ್ಟಪಡೋಣ. ಸ್ವಲ್ಪ ಕೆಲವೊಂದಿಷ್ಟು ಸಿನಿಮಾ ಇಂಡಸ್ಟ್ರಿಗಳಿಗೆ ಹೋಗಿ ಆ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಕೂಡ ಒಂದು ಲೆವೆಲ್ಗೆ ಬೆಳೆದು ಸೊ ಇಬ್ರು ಕೂಡ ಒಂದು ಒಳ್ಳೆ ಮದುವೆಯಾಗಿ ಸಪ್ತಪದಿ ತೊಳೆದು ಒಂದು ರಾಕಿಂಗ್ ಸ್ಟಾರ್ ಯಶ್ ಹಾಗೆ ರಾಧಿಕಾ ಪಂಡಿತ್ ಅವರ ಜೋಡಿ ಥರ ಒಂದು ಒಳ್ಳೆ ಚೆನ್ನಾಗಿ ಇರಲಿ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಆಶಿಸೋಣ. ಹೌದು ಸ್ನೇಹಿತರೆ, ಸೊ ಈ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್. ಹಾಗೆ ಮುಂದೆ ಯಾವ ವಿಡಿಯೋ ಮಾಡಲಿ ಅನ್ನೋದನ್ನ ದಯವಿಟ್ಟು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಟಾಟಾ.